ಮೊನ್ನೆಯ ದಿನ ವಿಟ್ಲ ಮದುವೆ ಹಾಲ್ನಲ್ಲಿ ಮಹಿಳೆಯ ಬ್ಯಾಗ್ ಕಳ್ಳತನ ಮಾಡಿದ ಯುವಕ. ಪ್ರತಿಯೊಬ್ಬರೂ ಈ ವಿಡಿಯೋ ನೋಡಲೇಬೇಕು. ಅದೇ ರೀತಿ ಸಾಧ್ಯವಾದಷ್ಟು ಎಲ್ಲರಿಗೂ ಕಳುಹಿಸಿಕೊಡಿ. ಇದು ಮೊನ್ನೆ ವಿಟ್ಲದಲ್ಲಿ ನಡೆದ ಘಟನೆ. ವೀಕ್ಷಕರೇ, ಮೊನ್ನೆ ನಾನು ವಿಟ್ಲ ಹಾಲ್ಗೆ ಮದುವೆಗೆ ಹೋಗಿದ್ದೆ. ಅಲ್ಲಿ ನಡೆದ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮದುವೆಗೆ ಬಂದ ಒಂದು ಕುಟುಂಬ, ಅವರು ಬಂದ ರಿಕ್ಷಾದಲ್ಲಿ ತಮ್ಮ ಬ್ಯಾಗ್ ಇಟ್ಟು ಮದುವೆ ಹಾಲ್ಗೆ ಹೋಗಿದ್ದರು. ಅಂದರೆ ಸಣ್ಣ ಬ್ಯಾಗ್ ಅಲ್ಲ, ಸ್ವಲ್ಪ ದೊಡ್ಡ ಬ್ಯಾಗ್, ವಸ್ತ್ರಗಳು ಇದ್ದಂತಹ ಬ್ಯಾಗ್. ಇವರು ಊಟ ಮಾಡಿ ಮನೆಗೆ ಹೋಗಲು ರಿಕ್ಷಾ ಬಳಿಗೆ ಬಂದು ನೋಡಿದಾಗ ಇವರ ಬ್ಯಾಗ್ ಕಾಣುತ್ತಿಲ್ಲ. ಎಲ್ಲಿ ಹುಡುಕಾಡಿದರೂ ಬ್ಯಾಗ್ನ ಪತ್ತೆಯೇ ಇಲ್ಲ. ಕೊನೆಗೆ CC ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸತ್ಯ ಬಹಿರಂಗಗೊಂಡಿತು. ಒಬ್ಬ ಕಳ್ಳ ಬಂದು ಆ ಬ್ಯಾಗನ್ನು ಹೊತ್ತುಕೊಂಡು ಹೋಗುವ ದೃಶ್ಯ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ನೋಡಿ ವೀಕ್ಷಕರೇ, ಆಡ ಹಗಲೇ ಅಷ್ಟೊಂದು ಜನರು ಇರುವಾಗ ಈ ಕಳ್ಳ ಅಷ್ಟೊಂದು ಧೈರ್ಯದಿಂದ ಬಂದು ಈ ಬ್ಯಾಗನ್ನು ಕಳ್ಳತನ ಮಾಡಿದ್ದಾನೆ ಅಂದರೆ ಅವನು ಸಾಧಾರಣ ಕಳ್ಳನಲ್ಲ, ಬಲು ದೊಡ್ಡ ಕಳ್ಳನಾಗಿರಬೇಕು. ಆ ಬ್ಯಾಗ್ ಕದ್ದ ಯುವಕನೇ, ಕೇಳು, ನೀನು ಮಾಡಿದ್ದು ತಪ್ಪು. ಯಾವತ್ತು ಇನ್ನೊಬ್ಬರ ವಸ್ತು ಅವರ ಪರ್ಮಿಷನ್ ಇಲ್ಲದೆ ಮುಟ್ಟುವುದೇ ತಪ್ಪು. ಅದನ್ನು ಕಳ್ಳತನ ಮಾಡಿ ತಿನ್ನುವುದು ಅದಕ್ಕಿಂತಲೂ ದೊಡ್ಡ ತಪ್ಪು. ಇನ್ನೊಬ್ಬರ ವಸ್ತುವನ್ನು ಕದ್ದು ಅದರಿಂದ ಸಂಪಾದಿಸಿದ ಹಣವನ್ನು ನಿನ್ನ ಹೆಂಡತಿ ಮಕ್ಕಳಿಗೆ ತಿನ್ನಿಸುತ್ತೀಯಾ? ಕಳ್ಳತನ ಮಾಡಿದ ಹಣ, ಆ ಹಣದಲ್ಲಿ ನಿನಗೆ ಬರಕತ ಸಿಗಲು ಸಾಧ್ಯವಿಲ್ಲ. ಇನ್ನೊಬ್ಬರ ಶಾಪ ಅದು. ನಿನಗೂ ನಿನ್ನ ಕುಟುಂಬಕ್ಕೂ ಅವರ ಶಾಪ ತಟ್ಟದೇ ಇರಲಾರದು. ಅಷ್ಟು ಜನರ ನಡುವೆ ಬಂದು ಕಳ್ಳತನ ಮಾಡುವುದಕ್ಕಿಂತ ನಿನಗೆ ಅಲ್ಲಿದ್ದವರೊಂದಿಗೆ ಭಿಕ್ಷೆ ಬೇಡಿ ನಿನ್ನ ಹೊಟ್ಟೆ ತುಂಬಿಸಬಹುದಿತ್ತು. ವೀಕ್ಷಕರೇ, ಇದು ಮೊನ್ನೆ ವಿಟ್ಲದಲ್ಲಿ ನಡೆದ ಘಟನೆ. ಈ ಘಟನೆ ನಡೆಯುವಾಗ ನಾನು ಕೂಡ ಅಲ್ಲೇ ಇದ್ದೆ. ವೀಕ್ಷಕರೇ, ಮದುವೆ ಹಾಲ್ಗೆ ಹೋಗುವಾಗ ನಿಮ್ಮ ಮಕ್ಕಳ ಕುತ್ತಿಗೆಯಲ್ಲಿರುವ ಸರ, ಚಿನ್ನ ಮತ್ತಿತರ ಆಭರಣ ವಸ್ತುಗಳನ್ನು ತುಂಬ ಜಾಗ್ರತೆ ವಹಿಸಬೇಕು. ಕಳ್ಳರು ಈಗ ತುಂಬಿದ್ದಾರೆ. ಅದು ಹೇಗೆ ಇವರಿಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ಇನ್ನೊಬ್ಬರ ವಸ್ತುವನ್ನು ಕದ್ದು ಹೊಟ್ಟೆ ತುಂಬಿಸಲು. ಇನ್ನೊಬ್ಬರ ಶಾಪದ ದುಡ್ಡು ಅದು. ಅದಕ್ಕಿಂತ ಡಬಲ್ ದುಡ್ಡು ರೋಗ ಬಂದು ಹಾಸ್ಪಿಟಲ್ಗೆ ಖರ್ಚಾಗಬಹುದು. ಜಾಗ್ರತೆ. ಆ ಕುಟುಂಬದವರು, ಆ ಹಾಲ್ಗೆ ಬಂದ ಮಕ್ಕಳಿಂದ ಹಿಡಿದು ಸರ್ವ ಜನರು ಈ ಕಳ್ಳನಿಗೆ ಹಿಡಿಶಾಪ ಹಾಕುತ್ತಿದ್ದರು. ಅದರಲ್ಲಿ ಒಂದು ಶಾಪ ಅವನಿಗೆ ತಟ್ಟಿದರೆ ಅವನು ಸರ್ವನಾಶವಾಗುವುದು ಖಂಡಿತ. ದೇವರು ಗಟ್ಟಿಮುಟ್ಟಾದ ಆರೋಗ್ಯವಿರುವ ದೇಹ ಕೊಟ್ಟಿದ್ದಾನೆ ನಿಮಗೆ. ದುಡಿದು ತಿನ್ನಿ, ಇನ್ನೊಬ್ಬರ ವಸ್ತುಗಳನ್ನು ಕದ್ದು ತಿನ್ನಬೇಡಿ. ಕಳ್ಳತನ ಮಾಡುವುದು ದೊಡ್ಡ ತಪ್ಪು.